ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರನ್ನ ಗದ್ದಾರ್ ಅಂದ್ರೆ ದ್ರೋಹಿ ಅಂತ ಕರೆದಿರುವ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಕುನಾಲ್ ಕಾಮ್ರಾ ಅವರು ಕಾರ್ಯಕ್ರಮ ನೀಡಿದ್ದ ಸ್ಟುಡಿಯೋನಲ್ಲಿ ದಾಂಧಲೆ ನಡೆಸಿದ ಶಿವಸೇನೆ ಕಾರ್ಯಕರ್ತರು ಅದನ್ನ ಧ್ವಂಸ ಮಾಡಿದ್ದಾರೆ. ಕುನಾಲ್ ಅವರನ್ನ ಬಂಧಿಸುವಂತೆ ಶಿವಸೇನೆ ಒತ್ತಾಯಿಸಿದೆ. ಜೊತೆಗೆ ಕುನಾಲ್ ಕಾಮ್ರಾ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಶಿವಸೇನೆ ಸಾಮಾಜಿಕ ಮಾಧ್ಯಮ ಉಸ್ತುವಾರಿ ರಾಹುಲ್ ಎನ್ ಕನಾಲ್ ದೂರನ್ನ ದಾಖಲಿಸಿದ್ದಾರೆ. ಇತ್ತೀಚೆಗೆ ನಡೆದ ನಯಾ ಭಾರತ್ ಎಂಬ ಸ್ಟ್ಯಾಂಡ್ ಅಪ್ ಕಾಮಿಡಿ ಕಾರ್ಯಕ್ರಮದಲ್ಲಿ ಸಮಕಾಲೀನ ರಾಜಕೀಯವನ್ನ ಚರ್ಚಿಸುವ ಸಂದರ್ಭದಲ್ಲಿ ಪಕ್ಷವನ್ನ ವಿಭಜಿಸಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದಕ್ಕಾಗಿ ಕುನಾಲ್ ಕಾಮ್ರಾ ಶಿಂಧೆ ಅವರನ್ನ ದ್ರೋಹಿ ಅಂತ ಟೀಕಿಸಿದ್ರು. ಕುನಾಲ್ ಕಾಮ್ರಾ ಸ್ವತಃ ಹಂಚಿಕೊಂಡ ಕಾರ್ಯಕ್ರಮದ ಕ್ಲಿಪ್ನಲ್ಲಿ ಥಾಣೆಯ ನಾಯಕ ಅಂತ ಉಲ್ಲೇಖಿಸಿ ದಿಲ್ ತೋ ಪಾಗಲ್ ಹೈ ಚಿತ್ರದ ಸೂಪರ್ ಹಿಟ್ ಹಾಡಿನ ಧಾಟಿಯಲ್ಲಿ ಒಂದು ಹಾಡನ್ನ ಹಾಡಿದ್ರು. ಶಿಂದೆ ಅವರ ಹೆಸರನ್ನ ಕಾಮ್ರಾ ಸ್ಪಷ್ಟವಾಗಿ ಎಲ್ಲೂ ಉಲ್ಲೇಖ ಮಾಡಿರಲಿಲ್ಲ. ಕಾಮ್ರಾ ಅಪ್ಲೋಡ್ ಮಾಡಿರುವ ವಿಡಿಯೋ ಕ್ಷಣ ಮಾತ್ರದಲ್ಲಿ ವೈರಲ್ ಆಗಿದ್ದು 3.60 ಲಕ್ಷ ಮಂದಿ ವೀಕ್ಷಿಸಿದ್ದಾರೆ. ಶಿವಸೇನೆ ಮೊದಲು ಬಿಜೆಪಿಯಿಂದ ಹೊರಗೆ ಬಂತು, ಬಳಿಕ ಶಿವಸೇನೆಯಿಂದಲೇ ಹೊರಗೆ ಬಂತು, ಎನ್ಸಿಪಿಯಿಂದಾನೇ ಹೊರಬಂತು. ಒಬ್ಬ ಮತದಾರರಿಗೆ 9 ಬಟನ್ಗಳನ್ನ ನೀಡಿದ್ರು, ಪ್ರತಿಯೊಬ್ಬರಿಗೂ ಗೊಂದಲ ಆಯ್ತು ಅಂತ ಕಾಮ್ರಾ ಹೇಳಿದ್ರು. ಆಮೇಲೆ ಥಾಣೆಯ ರಿಕ್ಷಾ, ಮುಖದಲ್ಲಿ ಗಡ್ಡ, ಕಣ್ಣಿಗೆ ಕನ್ನಡಕ ಇಟ್ಟವರು ಗುವಾಹಟಿಯಲ್ಲಿ ಅವಿತು ಕೂತಿದ್ರು. ನನ್ನ ದೃಷ್ಟಿಯಲ್ಲಿ ಆ ಮನುಷ್ಯ ದ್ರೋಹಿ ಅನ್ನುವ ಅರ್ಥದ ಹಾಡನ್ನ ಹಾಡಿದ್ರು. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಶಿವಸೇನೆಯ ವಕ್ತಾರ ಕೃಷ್ಣ ಹೆಗಡೆ, ಕುನಾಲ್ ಕಾಮ್ರಾ ಹೇಳಿಕೆ ಯಾವೊಬ್ಬ ಶಿವ ಸೈನಿಕನಿಗೂ ಇಷ್ಟವಾಗಿಲ್ಲ, ಅವರಿಗೆ ಶಿವಸೇನಾ ಶೈಲಿಯ ಚಿಕಿತ್ಸೆ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಈ ಹಿಂದೆ ಕುನಾಲ್ ಕಾಮ್ರಾ ಅವರಿಗೆ ವಿಮಾನಯಾನ ಸಂಸ್ಥೆಯೊಂದು ಪ್ರಯಾಣ ಮಾಡೋದ್ರಿಂದ ನಿಷೇಧ ಹೇರಿದೆ. ಮತ್ತೊಬ್ಬರನ್ನ ನಿಂದಿಸೋದು, ಆ ಮೂಲಕ ಅಸಭ್ಯತೆ ಮೆರೆಯುವ ಅವರ ಪರಿಪಾಠ ಹೆಚ್ಚಿದೆ. ಪೊಲೀಸರು ಈ ರೀತಿಯ ಅಪರಾಧಗಳನ್ನ ಮಾಡ್ತಾನೆ ಇರುವ ಅಪರಾಧಿಗಳ ವಿರುದ್ಧ ಬಲವಾದ ಕ್ರಮ ತೆಗೆದುಕೊಳ್ಳಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಭಾನುವಾರ ತಡರಾತ್ರಿ ಶಿವಸೇನಾ ಕಾರ್ಯಕರ್ತರು ಮುಂಬೈನ ಖಾರ್ ಪ್ರದೇಶದಲ್ಲಿ ಕಾಮಿಡಿಯನ್ ಕುನಾಲ್ ಕಾಮ್ರಾ ಅವರ ಕಾರ್ಯಕ್ರಮವನ್ನು ಚಿತ್ರೀಕರಿಸಿದ ಹೋಟೆಲ್ನಲ್ಲಿದ್ದ ಸ್ಟುಡಿಯೋವನ್ನು ಧ್ವಂಸಗೊಳಿಸಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಕಾರ್ಯಕ್ರಮ ಚಿತ್ರೀಕರಣಗೊಂಡ ಖಾರ್ ಪ್ರದೇಶದ ಹೋಟೆಲ್ ಯೂನಿಕಾಂಟಿನೆಂಟಲ್ನಲ್ಲಿದ್ದ ಸ್ಟುಡಿಯೋವನ್ನು ಶಿವಸೇನೆ ಕಾರ್ಯಕರ್ತರು ಧ್ವಂಸಗೊಳಿಸಿ ಕುನಾಲ್ ಕಾಮ್ರಾ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಕುನಾಲ್ ಕಾಮ್ರಾ ಅವರ ಕಾರ್ಯಕ್ರಮವನ್ನು ಚಿತ್ರೀಕರಿಸಿದ ಮುಂಬೈನ ಹೋಟೆಲ್ ಅನ್ನು ಧ್ವಂಸಗೊಳಿಸಿದ ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಕಾರ್ಯಕರ್ತರ ನಡೆಯನ್ನ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಶಿವಸೇನೆ ಯುಬಿಟಿ ಬಣದ ರಾಜ್ಯಸಭಾ ಸದಸ್ಯ ಸಂಜಯ್ ರಾವತ್, ದೇವೇಂದ್ರ ಜಿ, ನೀವು ದುರ್ಬಲ ಮುಖ್ಯಮಂತ್ರಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಟ್ಯಾಗ್ ಮಾಡಿದ್ದಾರೆ. ಶಿವಸೇನೆ ಯುಬಿಟಿ ನಾಯಕ ಸಂಜಯ್ ರಾವತ್ ಅವರು ಕುನಾಲ್ ಕಾ ಕಮಾಲ್ ಎಂಬ ಶೀರ್ಷಿಕೆ ನೀಡಿ ವಿಡಿಯೋವನ್ನ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ವಿಡಿಯೋ ಪೋಸ್ಟ್ ಆದ ಬೆನ್ನಲ್ಲೇ 59 ಸೆಕೆಂಡ್ಗಳ ವಿಡಿಯೋ ಹಂಚಿಕೊಂಡಿರುವ ಶಿವಸೇನೆ ಸಂಸದ ನರೇಶ್ ಮಸ್ಕೆ, ಏಕನಾಥ್ ಶಿಂದೆ ಅವರನ್ನ ಟ್ರೋಲ್ ಮಾಡೋಕೆ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಬಾಡಿಗೆಗೆ ಪಡೆದ ಕಲಾವಿದ ಅಂತ ಕಾಮ್ರಾ ಅವರನ್ನ ಟೀಕಿಸಿದ್ದಾರೆ. ಕಾಮ್ರಾ ಬಾಡಿಗೆ ಕಲಾವಿದ, ನಮ್ಮ ನಾಯಕರ ವಿರುದ್ಧ ಹೇಳಿಕೆ ನೀಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮಾತ್ರವಲ್ಲ, ಕುನಾಲ್ ಕಾಮ್ರಾ ಭಾರತದಲ್ಲಿ ಎಲ್ಲೂ ಮುಕ್ತವಾಗಿ ಹೋಗುವಂತಿಲ್ಲ. ಶಿವಸೇನೆ ಸೈನಿಕರು ಅವರಿಗೆ ಸರಿಯಾದ ಜಾಗವನ್ನ ತೋರಿಸ್ತಾರೆ. ಸಂಜಯ್ ರಾವತ್ ಮತ್ತು ಯುಬಿಟಿ ಶಿವಸೇನೆಗೆ ನಮ್ಮ ನಾಯಕರನ್ನ ಟೀಕಿಸುವ ಮುಖಂಡರು ಮತ್ತು ಕಾರ್ಯಕರ್ತರೇ ಇಲ್ದಿರೋ ಬಗ್ಗೆ ನಮಗೆ ಅನುಕಂಪ ಇದೆ. ಆದ್ರಿಂದ ಅವರು ಕುನಾಲ್ ನಂತವರನ್ನ ಈ ಕೆಲಸಕ್ಕೆ ಬಾಡಿಗೆಗೆ ಪಡೆದಿದ್ದಾರೆ ಅಂತ ಎಎನ್ಐ ಜೊತೆ ಮಾತನಾಡಿದ ಅವರು ವ್ಯಂಗ್ಯವಾಡಿದ್ದಾರೆ. ನೀವು ಭಾರತದಿಂದ ಪಲಾಯನ ಮಾಡುವುದಷ್ಟೇ ನಿಮ್ಮ ಮುಂದಿನ ಆಯ್ಕೆ ಅಂತ ನರೇಶ್ ಮಸ್ಕೆ ವಿಡಿಯೋ ಸಂದೇಶದಲ್ಲಿ ತಿಳಿಸಿದ್ದಾರೆ. ಶಿವಸೇನೆ ಯುಬಿಟಿ ನಾಯಕ ಮತ್ತು ಶಾಸಕ ಆದಿತ್ಯ ಠಾಕ್ರೆ ಕುನಾಲ್ ಕಾಮ್ರಾ ಅವರ ಕಾರ್ಯಕ್ರಮ ನಡೆದ ಸ್ಟುಡಿಯೋ ಮೇಲಿನ ದಾಳಿಯನ್ನ ಹೇಡಿಗಳ ಕೃತ್ಯ ಅಂತ ಪ್ರತಿಕ್ರಿಯಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಮಿಂಧೆಯ ಬ್ರಾಕೆಟ್ನಲ್ಲಿ ಶಿಂದೆ ಹೇಡಿಗಳ ಗ್ಯಾಂಗ್ ಹಾಸ್ಯ ಪ್ರದರ್ಶನ ವೇದಿಕೆಯ ಮೇಲೆ ದಾಳಿ ಮಾಡಿದೆ. ಅಲ್ಲಿ ಕಮಿಡಿಯನ್ ಅಟ್ ಕುನಾಲ್ ಕಾಮ್ರಾ 88 ಅವರು ಏಕನಾಥ್ ಮಿಂದೆ ಅವರ ಕುರಿತ ಹಾಡನ್ನ ಬಿಡುಗಡೆ ಮಾಡಿದ್ರು. ಆ ಹಾಡು 100% ನಿಜ. ಅಸುರಕ್ಷಿತ ಭಾವನೆಯ ಹೇಡಿ ಮಾತ್ರ ಈ ರೀತಿಯ ಹಾಡಿಗೆ ಪ್ರತಿಕ್ರಿಯಿಸ್ತಾನೆ ಅಂತ ತಮ್ಮ ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ. ಆದಿತ್ಯ ಠಾಕ್ರೆ ಅವರು ಶಿಂದೆ ಅವರನ್ನ ಉಲ್ಲೇಖಿಸುವಾಗ ಯಾವಾಗಲೂ ಮರಾಠಿ ಪದ ಮಿಂಧೆ ಅಂತ ಬಳಸ್ತಾರೆ. ಮತ್ತೊಬ್ಬರ ಮುಂದೆ ಮಣಿಯೋಕೆ ಸಿದ್ಧವಾಗಿರುವನು ಅಂತ ಇದರ ಅರ್ಥ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ವಾ? ಏಕನಾಥ್ ಮಿಂದೆ ಅವರಿಂದ ರಾಜ್ಯದ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರನ್ನ ದುರ್ಬಲಗೊಳಿಸುವ ಮತ್ತೊಂದು ಪ್ರಯತ್ನ ಅಂತ ಠಾಕ್ರೆ ಹೇಳಿದ್ದಾರೆ. ಗೃಹ ಸಚಿವರು ಆಗಿರುವ ದೇವೇಂದ್ರ ಫಡ್ನವೀಸ್ ಜಿ ಅವರೇ, ನಿಮ್ಮ ಮೈತ್ರಿ ಪಾಲುದಾರರ ಬಗ್ಗೆ ಹೆಮ್ಮೆ ಪಡಬೇಕು ಅಂತ ಶಿವಸೇನೆ ಯುಬಿಟಿ ಪಕ್ಷದ ನಾಯಕಿ ಪ್ರಿಯಾಂಕಾ ಚತುರ್ವೇದಿ ಕಿಡಿಕಾರಿದ್ದಾರೆ. ನಾಶಗೊಂಡ ಸ್ಟುಡಿಯೋ ದ ಹ್ಯಾಬಿಟೇಟ್ ತಮ್ಮ ಇನ್ಸ್ಟಾಗ್ರಾಂ ಪೋಸ್ಟ್ನಲ್ಲಿ ಭಿನ್ನಾಭಿಪ್ರಾಯಗಳನ್ನ ಪರಿಹರಿಸೋಕೆ ರಚನಾತ್ಮಕ ಸಂಭಾಷಣೆಗಳನ್ನ ಪ್ರೋತ್ಸಾಹಿಸಬೇಕು, ವಿನಾಶವನ್ನಲ್ಲ. ನಾವು ಯಾವುದೇ ರೀತಿಯ ದ್ವೇಷ ಅಥವಾ ಹಾನಿಯನ್ನ ಬೆಂಬಲಿಸೋದಿಲ್ಲ. ಹಿಂಸೆ ಮತ್ತು ವಿನಾಶ ಕಲೆಯ ಹಾಗೂ ಸಂಭಾಷಣೆಯ ಮೂಲಭೂತ ತತ್ವವನ್ನ ಕದಡತೆ ಅಂತ ತಿಳಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಸೇನೆ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕುನಾಲ್ ಕಾಮ್ರಾ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ.
ದಾಖಲಿಸಲಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.